Hello my dear student, welcome to Digital Learning, Department of Collegiate Education. I am Mamta, Assistant Professor working in Government First Grade College for Women, Tumkur. In this session, we are going to understand how to solve the problem based on least square method for forecasting the demand, which is in the subject market behavior and cost analysis for ಸೆಕೆಂಡ್ ಇಯರ್ BCom ಸ್ಟೂಡೆಂಟ್ಸ್. ಓಕೆ, ಈಗ ಇವತ್ತಿನ ಕ್ಲಾಸ್ನಲ್ಲಿ ನಾವೇನು ಕಲಿತಾ ಇದ್ದೀವಿ ಅಂತ ಅಂದರೆ, ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ದೀವಿ ಡಿಮ್ಯಾಂಡನ್ನ ಫೋರ್ಕಾಸ್ಟ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಆರ್ಗನೈಸೇಷನ್ನು ಅಷ್ಟೇ, ಪ್ರತಿಯೊಂದು ಬಿಸ್ನೆಸ್ಸು ಅಷ್ಟೇ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಪ್ರಾಡಕ್ಟ್ನ ಪ್ರೊಡಕ್ಷನ್ ಮಾಡ್ಕೊಳೋದು ಅದು ರೈಟ್ ಡಿಸಿಷನ್ ಅಲ್ಲ. ಫ್ಯೂಚರ್ನಲ್ಲಿ ಪ್ರತಿಯೊಂದು ಬಿಸ್ನೆಸ್ಸೂ ಎಷ್ಟು ಡಿಮ್ಯಾಂಡ್ ಆಗ್ಬೋದು ಅಂತ ಅಂದ್ಬಿಟ್ಟು ಫೋರ್ಕಾಸ್ಟ್ ಮಾಡಿದ್ಮೇಲೇ ಅವ್ರು ಅಷ್ಟು ಪ್ರೊಡಕ್ಷನ್ ಮಾಡಿ ಅಷ್ಟು ಸೇಲ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದು ಆರ್ಗನೈಸೇಷನ್ನು ಫ್ಯೂಚರ್ನಲ್ಲಿ ಏನು ರಿಸ್ಕ್ ಅರೈಸ್ ಆಗ್ಬೋದು, ಏನು ಅನ್ಸರ್ಟೈನಿಟೀಸ್ ಅರೈಸ್ ಆಗ್ಬೋದು ಅಂತ ಅಂದ್ಬಿಟ್ಟು ಎಸ್ಟಿಮೇಟ್ ಮಾಡಿ ಆ ರಿಸ್ಕ್ ಅನ್ಸರ್ಟೈನಿಟೀಸ್ಗೆಲ್ಲ ಇವತ್ತೇ ಅವರು ರೆಡಿ ಇರಬೇಕು. ಯಾವ ಪ್ರಾಬ್ಲಮ್ ಅಂದರೆ ನಾವು ಯಾವ ರೀತಿ ಅದನ್ನು ಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ರೆಡಿ ಇರಬೇಕಾಗತ್ತೆ. ಅಂಥ ಬಿಸ್ನೆಸ್ ಮಾತ್ರ ಇಂಥ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಸರ್ವೈವ್ ಆಗೋದಕ್ಕೆ ಮತ್ತು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಲಾಸ್ಟ್ ಕ್ಲಾಸ್ನಲ್ಲಿ ನೀವು ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಅಂದರೆ ಏನು, ಯಾವ್ಯಾವೆಲ್ಲ ಫ್ಯಾಕ್ಟರ್ಸು ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಮೇಲೆ ಎಫೆಕ್ಟ್ ಆಗುತ್ತೆ, ಮತ್ತು ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ನ ನಾವು ಯಾವ್ಯಾವ ಮೆಥಡಲ್ಲಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಲಾಸ್ಟ್ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ. ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಅಂದರೆ ಏನು? ದಟ್ ಈಸ್ ಎಸ್ಟಿಮೇಟಿಂಗ್ ದ ಡಿಮ್ಯಾಂಡ್ ಫಾರ್ ಎ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇನ್ ದ ಮಾರ್ಕೆಟ್. ಇಟ್ ಈಸ್ ಕಾಲ್ಡ್ ಆಸ್ ದ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್. ಒಂದು ಪ್ರಾಡಕ್ಟ್ಗೆ ಎಷ್ಟು ಡಿಮ್ಯಾಂಡ್ ಅರೈಸ್ ಆಗ್ಬೋದು ಮಾರ್ಕೆಟಲ್ಲಿ ಅಂತ ಅಂದ್ಬಿಟ್ಟು ಫೋರ್ಕಾಸ್ಟ್ ಅಥವಾ ಎಸ್ಟಿಮೇಷನ್ ಮಾಡೋಂಥ ಒಂದು ಮೆಥಡ್ಗೆ ಏನಂತಾರೆ, ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಈ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಇವಾಗ ನಾವು ಡಿಮ್ಯಾಂಡ್ನ ಫೋರ್ಕಾಸ್ಟ್ ಮಾಡಬೇಕು, ಯಾರು ಸರಿಯಾಗಿ ಡಿಮ್ಯಾಂಡ್ನ ಫೋರ್ಕಾಸ್ಟ್ ಮಾಡ್ತಾರೋ ಅವರು ಜಾಸ್ತಿ ಪ್ರಾಫಿಟ್ನ ಅರ್ನ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಹೇಳಿದೆ. ಮತ್ತು ಇವಾಗ ಡಿಮ್ಯಾಂಡ್ನ ಫೋರ್ಕಾಸ್ಟ್ ಮಾಡಬೇಕು ಅಂತಂದರೆ ಯಾವ ರೀತಿ ಡಿಮ್ಯಾಂಡ್ನ ಫೋರ್ಕಾಸ್ಟ್ ಮಾಡೋದು ಅನ್ನೋ ಕ್ವಶನ್ನು ಅರೈಸ್ ಆಗುತ್ತೆ. ಯಾವ ರೀತಿ ಡಿಮ್ಯಾಂಡ್ನ ಫೋರ್ಕಾಸ್ಟ್ ಮಾಡ್ತಾರೆ ಬಿಸ್ನೆಸ್ಸಲ್ಲಿ ಅಂತ ಅಂದರೆ, ಅವ್ರು ಏನು ಮಾಡ್ತಾರೆ, ಇಲ್ಲಿ ಎರಡು ಮೆಥಡ್ ಇದೆ. ಒಂದು ಸರ್ವೆ ಮೆಥಡ್ ಅಂತ ಹೇಳ್ತಾರೆ, ಇನ್ನೊಂದು ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ಫಸ್ಟ್ ಟೈಪ್ ಯಾವುದು? ಸರ್ವೆ ಮೆಥಡ್. ಸರ್ವೆ ಮೆಥಡಲ್ಲಿ ಡೈರೆಕ್ಟಾಗಿ ಯಾರ ಹತ್ರ ಇನ್ಫಾರ್ಮೇಷನ್ ಇರುತ್ತೋ, ಯಾರು ಪೊಟೆನ್ಷಿಯಲ್ ಕನ್ಸ್ಯೂಮರ್ಸ್ ಇರ್ತಾರೋ ಅಥವಾ ಯಾರ ಹತ್ರ ಇನ್ಫಾರ್ಮೇಷನ್ ಇರುತ್ತೋ ಅವ್ರ ಹತ್ರಕ್ಕೆ ಹೋಗಿ ಡೈರೆಕ್ಟಾಗಿ ಅವ್ರನ್ನ ಕನ್ಸಲ್ಟ್ ಮಾಡಿ ಅವರಿಂದ ಇನ್ಫಾರ್ಮೇಷನ್ ಅದು ಕಲೆಕ್ಟ್ ಮಾಡ್ಬೋದು. ಅಥವಾ ಕೆಲವೊಂದು ಸರಿ ಕ್ವಶನೈಸ್ನ ಪ್ರಿಪೇರ್ ಮಾಡಿ ಆ ಕ್ವಶನೈಸ್ನ ಅವ್ರಿಗೆ ಮೇಲ್ ಮಾಡಿಬಿಟ್ಟು ಅವರಿಂದ ಅದ್ರ ಮೂಲಕನೂ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಬೋದು. ಈ ಸರ್ವೆ ಮೆಥಡಲ್ಲಿ ಮತ್ತೆ ಎರಡು ಥರ ಡಿವೈಡ್ ಆಗುತ್ತೆ. ಅದರಲ್ಲಿ ಒಂದು ಎಕ್ಸ್ಪರ್ಟ್ ಒಪಿನಿಯನ್ ಮೆಥಡ್ ಅಂತ ಇದೆ, ಇನ್ನೊಂದು ಕನ್ಸ್ಯೂಮರ್ಸ್ನ ಸರ್ವೆ ಮಾಡಿದ್ರೆ ಕನ್ಸ್ಯೂಮರ್ ಸರ್ವೆ ಮೆಥಡ್ ಅಂತಾರೆ. ಎಕ್ಸ್ಪರ್ಟ್ಸಿಂದ ಒಪಿನಿಯನ್ಸ್ನ ತೊಗೊಂಡ್ರೆ ಎಕ್ಸ್ಪರ್ಟ್ ಒಪಿನಿಯನ್ ಮೆಥಡ್ ಅಂತ ಹೇಳ್ತಾರೆ. ಎಕ್ಸ್ಪರ್ಟ್ ಒಪಿನಿಯನ್ ಒಬ್ಬರೇ ಎಕ್ಸ್ಪರ್ಟನ್ನ ಅಪಾಯಿಂಟ್ ಮಾಡಿಕೊಂಡು ಅವ್ರಿಗೆ ಬೇಕಾಗಿರೋಂಥ ಎಲ್ಲ ಇನ್ಫಾರ್ಮೇಷನ್ನು ಪ್ರೊವೈಡ್ ಮಾಡಿ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೋ ಅದ್ರ ಬೇಸಿಸ್ ಮೇಲೆ ಡಿಮ್ಯಾಂಡ್ನ ಫೋರ್ಕಾಸ್ಟ್ ಮಾಡಿದ್ರೆ ಅದಕ್ಕೆ ಎಕ್ಸ್ಪರ್ಟ್ ಒಪಿನಿಯನ್ ಮೆಥಡ್ ಅಂತ ಅಂತಾರೆ. ನಂಬರ್ ಆಫ್ ಎಕ್ಸ್ಪರ್ಟ್ಸ್ನ ಅಪಾಯಿಂಟ್ ಮಾಡಿಕೊಂಡು ಅವ್ರಿಗೆ ಡಿಮ್ಯಾಂಡ್ನ ಫೋರ್ಕಾಸ್ಟ್ ಮಾಡೋದಕ್ಕೆ ಹೇಳಿ ರೆಗ್ಯುಲರ್ ಆಗಿ ಅವ್ರ ಹತ್ರ ಪದೇ ಅವ್ರ ಹತ್ರ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡ್ರೆ ಅದಕ್ಕೆ ಡೆಲ್ಫಿ ಮೆಥಡ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಕನ್ಸ್ಯೂಮರ್ಸ್ನೂ ಅಷ್ಟೇ, ಪ್ರಾಡಕ್ಟ್ನ ಯೂಸ್ ಮಾಡೋಂಥವ್ರು ಯಾರು? ಕನ್ಸ್ಯೂಮರ್ಸು. ಹಂಗಾಗಿ ಅಂಥ ಕನ್ಸ್ಯೂಮರ್ಸ್ ಹತ್ರಕ್ಕೆ ಹೋಗಿ ಅವರಿಂದ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡ್ರೆ ಅದಕ್ಕೆ ಕನ್ಸ್ಯೂಮರ್ ಸರ್ವೆ ಮೆಥಡ್ ಅಂತ ಅಂತಾರೆ. ಅಂದರೆ ಇಫ್ an organization collects the information from the consumers, then it is called as the consumer survey method. ಈ ಕನ್ಸ್ಯೂಮರ್ ಸರ್ವೆ ಮೆಥಡಲ್ಲೂ ಮತ್ತೆ ಎರಡು ಥರ ಡಿವೈಡ್ ಆಗುತ್ತೆ. ಒಂದು ಕಂಪ್ಲೀಟ್ ಎನ್ಯುಮರೇಷನ್ ಮೆಥಡ್ ಅಂತಾರೆ, ಇನ್ನೊಂದು ಸ್ಯಾಂಪಲ್ ಸರ್ವೆ ಮೆಥಡ್ ಅಂತ ಹೇಳ್ತಾರೆ. ಏನು ಕಂಪ್ಲೀಟ್ ಎನ್ಯುಮರೇಷನ್ ಮೆಥಡ್ ಅಂತ ಅಂದರೆ, ನಮ್ಮ ಕಸ್ಟಮರ್ಸ್ ಎಷ್ಟು ಜನ ಇದ್ದಾರೋ, ಪೊಟೆನ್ಷಿಯಲ್ ಕಸ್ಟಮರ್ಸ್ ಯಾರ್ಯಾರಿದ್ದಾರೋ ಅವರೆಲ್ಲರ ಹತ್ರಕ್ಕೂ ಹೋಗಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋಂಥ ಮೆಥಡ್ಗೆ ಕಂಪ್ಲೀಟ್ ಎನ್ಯುಮರೇಷನ್ ಮೆಥಡ್ ಅಂತಾರೆ. ಆದರೆ ಇದು ರಿಯಲ್ ಲೈಫ್ನಲ್ಲಿ ಇದು ಇಂಪಾಸಿಬಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಕಸ್ಟಮರ್ಸು ವೈಡ್ಲಿ ಡಿಸ್ಪರ್ಸ್ ಆಗಿರ್ತಾರೆ. ಹಂಗಾಗಿ ಲಾರ್ಜ್ ಸ್ಕೇಲ್ನಲ್ಲಿ ಯಾರು ಬಿಸ್ನೆಸ್ ಮಾಡ್ತಾರೋ ಅಂಥವ್ರಿಗೆ ಈ ಮೆಥಡು ಸೂಟಬಲ್ ಆಗಲ್ಲ. ಯಾರು ಲಿಮಿಟೆಡ್ ಏರಿಯಾದಲ್ಲಿ ಲಿಮಿಟೆಡ್ ಲೊಕ್ಯಾಲಿಟಿನಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೋ ಅವ್ರು ಬೇಕಾದ್ರೆ ಈ ಕಂಪ್ಲೀಟ್ ಎನ್ಯುಮರೇಷನ್ ಮೆಥಡಿಂದ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಡಿಮ್ಯಾಂಡನ್ನು ಫೋರ್ಕಾಸ್ಟ್ ಮಾಡ್ಬೋದು. ನೆಕ್ಸ್ಟು ಸ್ಯಾಂಪಲ್ ಸರ್ವೆ ಮೆಥಡ್ ಅಂತ ಅಂತಾರೆ. ಅಂದರೆ ಎಲ್ಲರನ್ನೂ ನಾವು ಹೋಗಿ ವಿಸಿಟ್ ಮಾಡಿ ಅವರಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕಾಗಲ್ಲ. ಹಂಗಾಗಿ ನಾವು ಇವಾಗ 1,00,000 ಜನನ
ನಾವು ಸರ್ವೆ ಮಾಡಬೇಕು ಅಂದರೆ ಅದರಲ್ಲಿ ನಾವು ಸ್ಯಾಂಪಲ್ ಸೈಜ್ನ ಒಂದು 500 ಮೆಂಬರ್ಸ್ ಅಥವಾ 1000 ಮೆಂಬರ್ಸ್ ಅಂತ ಅಂದ್ಬಿಟ್ಟು ಸ್ಯಾಂಪಲ್ ಸೈಜ್ ಅಂತ ಅಂದ್ಬಿಟ್ಟು ತೊಗೊಳ್ತೀವಿ. ಅವರು ಆ ಸ್ಯಾಂಪಲ್ ಸೈಜ್ನ ನಾವು ಸೆಲೆಕ್ಟ್ ಮಾಡ್ಕೊಂಡವಾಗಲೂ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮತ್ತು ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಮೂಲಕವಾಗಿ ನಾವು ಸ್ಯಾಂಪಲ್ ಸೈಜ್ನ ಕಲೆಕ್ಟ್ ಮಾಡಿಕೊಂಡು ಅವರಿಂದ ಇನ್ಫಾರ್ಮೇಷನ್ ತೊಗೊಂಡು ಡಿಮ್ಯಾಂಡನ್ನು ಫೋರ್ಕ್ಯಾಸ್ಟ್ ಮಾಡ್ತೀವಿ. ಇದು ಮತ್ತು ಇನ್ನೂ ಒಂದಿದೆ ಎಂಡ್ ಯೂಸ್ ಮೆಥಡ್ ಅಂತ. ಅಂದರೆ ಒಂದು ಪ್ರಾಡಕ್ಟನ್ನು ಯಾರು ಫೈನಲ್ ಆಗಿ ಯೂಸ್ ಮಾಡ್ತಾರೆ, ಯಾರ್ಯಾರೆಲ್ಲ ಯೂಸ್ ಮಾಡ್ತಾರೆ ಅವರೆಲ್ಲರಿಂದನೂ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಡಿಮ್ಯಾಂಡ್ನ ಫೋರ್ಕ್ಯಾಸ್ಟ್ ಮಾಡಿದ್ರೆ ಅದಕ್ಕೆ ಎಂಡ್ ಯೂಸ್ ಮೆಥಡ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಇದೆಲ್ಲ ಯಾವುದಕ್ಕಾಯಿತು, ಇದೆಲ್ಲ ನಾವು ಡೈರೆಕ್ಟಾಗಿ ಕನ್ಸ್ಯೂಮರ್ಸ್ನ ವಿಸಿಟ್ ಮಾಡಿ ಅಥವಾ ಎಕ್ಸ್ಪರ್ಟ್ಸ್ನ ವಿಸಿಟ್ ಮಾಡಿ ನಾವು ಸರ್ವೆ ಮಾಡಿದ್ರೆ ಇದು ಸರ್ವೆ ಮೆಥಡ್ ಆಫ್ ಡಿಮ್ಯಾಂಡ್ ಫೋರ್ಕ್ಯಾಸ್ಟಿಂಗ್ ಅಂತಾರೆ. ಯಾವುದು ಹೊಸ ಪ್ರಾಡಕ್ಟ್ ಇರುತ್ತೋ, ಹೊಸ ಪ್ರಾಡಕ್ಟ್ಗೆ ನಾವೇನಾದರೂ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಬೇಕು, ಡಿಮ್ಯಾಂಡ್ನ ಫೋರ್ಕ್ಯಾಸ್ಟ್ ಮಾಡಬೇಕು ಅಂದರೆ ಅಂಥದ್ದಕ್ಕೆ ಯಾವ್ದು ಮೆಥಡ್ ಸೂಟ್ ಆಗುತ್ತೆ, ಸರ್ವೆ ಮೆಥಡ್ ಆಫ್ ಡಿಮ್ಯಾಂಡ್ ಫೋರ್ಕ್ಯಾಸ್ಟಿಂಗ್ ಬೆಸ್ಟ್ ಸೂಟೇಬಲ್ ಅಂತ ಹೇಳ್ಬೋದು. ಹೊಸ ಕಂಪನಿ, ಹೊಸ ಬಿಸ್ನೆಸ್, ಹೊಸ ಪ್ರಾಡಕ್ಟ್ಗೆ ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಆಫ್ ಡಿಮ್ಯಾಂಡ್ ಫೋರ್ಕ್ಯಾಸ್ಟಿಂಗ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಈಗ ನೆಕ್ಸ್ಟ್ ಮೆಥಡ್ ಯಾವುದು, ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸಿಂದನೂ ನಾವು ಡಿಮ್ಯಾಂಡನ್ನು ಫೋರ್ಕ್ಯಾಸ್ಟ್ ಮಾಡ್ಬೋದು. ಯಾವ ರೀತಿ, ಏನು ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಆಫ್ ಡಿಮ್ಯಾಂಡ್ ಫೋರ್ಕ್ಯಾಸ್ಟಿಂಗ್ ಅಂದರೆ statistical method, it is the most popular method of demand forecasting. This is also one of the very important and also very popular method of forecasting the demand. Under this method, statistical information, mathematical models, equations, etc. are extensively used in order to estimate the future demand for a particular product. ಫ್ಯೂಚರಲ್ಲಿ ಎಷ್ಟು ಡಿಮ್ಯಾಂಡ್ ಅರೈಸ್ ಆಗುತ್ತೆ ಅನ್ನೋದಕ್ಕೆ ನಾವೇನೆಲ್ಲ ಯೂಸ್ ಮಾಡ್ತೀವಿ, ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಷನ್ನ, ಮ್ಯಾಥಮೆಟಿಕಲ್ ಮಾಡೆಲ್ಸ್ನ, ಈಕ್ವೇಷನ್ಸ್ನೆಲ್ಲ ಯೂಸ್ ಮಾಡಿ ನಾವೇನು ಮಾಡ್ತೀವಿ, ಒಂದು ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಎಸ್ಟಿಮೇಟ್ ಮಾಡ್ತೀವಿ. ಈಗ ದೇ ಆರ್ ಹೈಲಿ ಕಾಂಪ್ಲೆಕ್ಸ್ ಆ್ಯಂಡ್ ಕಾಂಪ್ಲಿಕೇಟೆಡ್ ಇನ್ ನೇಚರ್. Why this is complicated? Because this method requires considerable mathematical background and competence. ಈ ಸ್ಟ್ಯಾಟಿಸ್ಟಿಕಲ್ ಮೆಥಡು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಯಾಕೆ ಕಷ್ಟ ಆಗುತ್ತೆ, ಯಾಕೆ ಅಂತಂದರೆ ಎಲ್ಲರೂ ಈ ಮೆಥಡಿಂದ ಡಿಮ್ಯಾಂಡ್ನ ಫೋರ್ಕ್ಯಾಸ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆರ್ಡಿನರಿ ಪರ್ಸನ್ಸ್ ಎಲ್ಲ ಈ ಮೆಥಡಿಂದ ಡಿಮ್ಯಾಂಡನ್ನು ಫೋರ್ಕ್ಯಾಸ್ಟ್ ಮಾಡಬೇಕು ಅಂದರೆ ಅವ್ರಿಗೆ ಮ್ಯಾಥಮೆಟಿಕಲ್ ಬ್ಯಾಕ್ಗ್ರೌಂಡ್ ಇರಬೇಕಾಗತ್ತೆ, ಅಂದರೆ ಮ್ಯಾಥಮೆಟಿಕ್ಸ್ ಬಗ್ಗೆ ನಾಲೆಡ್ಜ್ ಇರಬೇಕಾಗತ್ತೆ, ಮತ್ತು ಅದ್ರ ಬಗ್ಗೆ ಎಫಿಷಿಯನ್ಸಿ, ಕಾಂಪಿಟೆನ್ಸ್ ಎಲ್ಲ ಇರೋರು ಮಾತ್ರ ಈ ಮೆಥಡಿಂದ ಡಿಮ್ಯಾಂಡನ್ನು ಫೋರ್ಕ್ಯಾಸ್ಟ್ ಮಾಡ್ಬೋದು. ನೆಕ್ಸ್ಟು, ಈ ಸ್ಟ್ಯಾಟಿಸ್ಟಿಕಲ್ ಮೆಥಡಲ್ಲಿ ನಾವು ಮತ್ತೆ ಟ್ರೆಂಡ್ ಪ್ರೊಜೆಕ್ಷನ್ ಮೆಥಡ್ ಅಂತ ಅಂದ್ಬಿಟ್ಟು ಒಂದು ಮೆಥಡ್ ಇದೆ. ಈ ಟ್ರೆಂಡ್ ಪ್ರೊಜೆಕ್ಷನ್ ಮೆಥಡಲ್ಲೇ ಲೀಸ್ಟ್ ಸ್ಕ್ವೇರ್ ಬರೋದು. ಲೀಸ್ಟ್ ಸ್ಕ್ವೇರ್ ಮೆಥಡ್ ಸ್ಟ್ಯಾಟಿಸ್ಟಿಕಲ್ ಮೆಥಡಲ್ಲಿ ನಾವು ಮತ್ತೆ ಡಿವೈಡ್ ಮಾಡ್ತೀವಿ. ಟ್ರೆಂಡ್ ಪ್ರೊಜೆಕ್ಷನ್ ಮೆಥಡ್, ಎಕನಾಮಿಕ್ ಇಂಡಿಕೇಟರ್ಸ್, ಅದರ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಅಂತ ಅಂದ್ಬಿಟ್ಟು ಮತ್ತೆ 3 ಥರ ಡಿವೈಡ್ ಮಾಡ್ತೀವಿ. ಅದರಲ್ಲಿ ಮೊದಲನೇದು ಯಾವುದು, ಟ್ರೆಂಡ್ ಪ್ರೊಜೆಕ್ಷನ್ ಮೆಥಡ್. ಈ ಟ್ರೆಂಡ್ ಪ್ರೊಜೆಕ್ಷನ್ ಮೆಥಡಲ್ಲಿ ನಾವು ಮತ್ತೆ ಇಲ್ಲಿ 2 ಥರ ಡಿವೈಡ್ ಮಾಡ್ತೀವಿ, ಲೀಸ್ಟ್ ಸ್ಕ್ವೇರ್ ಮೆಥಡ್ ಮತ್ತು ಮೂವಿಂಗ್ ಆವ್ರೇಜ್ ಮೆಥಡ್ ಅಂತ ಅಂದ್ಬಿಟ್ಟು. ಏನು ಟ್ರೆಂಡ್ ಪ್ರೊಜೆಕ್ಷನ್ ಮೆಥಡ್ ಅಂದರೆ, it is a classical method of demand forecasting. It is one of the oldest method of forecasting the demand. The trend projection method is used under the assumption that the factors responsible for the past trend in the variables to be projected. Sales and demand will continue to play their part in future in the same manner and to the same extent as they did in the past in determining the magnitude and direction of the ವೇರಿಯಬಲ್. ಏನು ಟ್ರೆಂಡ್ ಪ್ರೊಜೆಕ್ಷನ್ ಮೆಥಡ್ ಅಂದರೆ, ಈಗಾಗಲೇ ನಾನು ಅವಾಗಲೇ ಹೇಳಿದೆ, ಯಾವ ಬಿಸ್ನೆಸ್ಸು ಈಗಾಗಲೇ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇರುತ್ತೋ, ಅಂದರೆ ಪ್ರೀವಿಯಸ್ ಇಯರ್ಸ್ಗಳಲ್ಲಿ ಬಿಸ್ನೆಸ್ನ ಮಾಡಿರ್ತಾರೋ ಅಂಥ ಬಿಸ್ನೆಸ್ಸು ಈ ಟ್ರೆಂಡ್ ಪ್ರೊಜೆಕ್ಷನ್ ಮೆಥಡಲ್ಲಿ ಫ್ಯೂಚರ್ ಇಯರ್ಸ್ದು ಡಿಮ್ಯಾಂಡನ್ನು ಫೋರ್ಕ್ಯಾಸ್ಟ್ ಮಾಡ್ಬೋದು. ಇಲ್ಲಿ ಏನಾಗುತ್ತೆ ಅಂತಂದರೆ, ಪ್ರೀವಿಯಸ್ ಇಯರ್ಸ್ನಲ್ಲಿ ಅವರು ಯಾವ ರೀತಿ ಅವ್ರದ್ದು ಸೇಲ್ಸ್ ಆಗಿರುತ್ತೆ, ಯಾವ ರೀತಿ ಡಿಮ್ಯಾಂಡ್ ಆಗಿರುತ್ತೆ, ಎಷ್ಟೆಷ್ಟು ವರ್ಷಕ್ಕೆ ಸೇಲ್ಸು ಜಾಸ್ತಿ ಆಗಿದೆಯಾ ಅಥವಾ ಕಡಿಮೆ ಆಗಿದೆಯಾ, ಅಥವಾ ಯಾವ ಇಯರ್ನಲ್ಲಿ ಕಡಿಮೆ ಆಗಿದೆ, ಯಾಕೆ ಕಡಿಮೆ ಆಗಿದೆ ಅಂತ ಅನ್ನೋಂಥ ಟ್ರೆಂಡನ್ನು ಅಬ್ಸರ್ವ್ ಮಾಡಿ ಇದೇ ಥರನೇ ಮುಂದಕ್ಕೂ ಆಗುತ್ತೆ ಅನ್ನೋಂಥ ಅಸಂಪ್ಷನ್ ಬೇಸಿಸ್ ಮೇಲೆ ನಾವಿಲ್ಲಿ ಮುಂದಿನ ವರ್ಷದಲ್ಲಿ ಎಷ್ಟು ಡಿಮ್ಯಾಂಡ್ ಅರೈಸ್ ಆಗುತ್ತೆ ಅಂದ್ಬಿಟ್ಟು ಎಸ್ಟಿಮೇಟ್ ಮಾಡ್ತೀವಿ. ಈ ಒಂದು ಮೆಥಡ್ಗೆ ಏನು ಹೇಳ್ತಾರೆ, ಟ್ರೆಂಡ್ ಪ್ರೊಜೆಕ್ಷನ್ ಮೆಥಡ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಈ ಟ್ರೆಂಡ್ ಪ್ರೊಜೆಕ್ಷನ್ ಮೆಥಡಲ್ಲಿ ನಾವು ಮತ್ತೆ 2 ಟೈಪ್ಸ್ ಇದೆ, ಲೀಸ್ಟ್ ಸ್ಕ್ವೇರ್ ಮೆಥಡ್ ಮತ್ತು ಮೂವಿಂಗ್ ಆವ್ರೇಜ್ ಮೆಥಡ್ ಅಂತ. ಈ ಮೂವಿಂಗ್ ಆವ್ರೇಜ್ ಮೆಥಡಲ್ಲಿ ನಾವು ಪ್ರೀವಿಯಸ್ ಇಯರ್ಸ್ದು ಒಂದು 5 ಇಯರ್ಸ್ದು ತೊಗೊಂಡ್ವಿ ಅಂದರೆ ಫಸ್ಟ್ 2 ಇಯರ್ಸ್ದು ಮೂವಿಂಗ್ ಆವ್ರೇಜ್ ಏನಿದೆ, ಅಥವಾ ನೆಕ್ಸ್ಟು 2 ಇಯರ್ಸ್ದು ಏನಿದೆ, ನೆಕ್ಸ್ಟ್ 2 ಇಯರ್ಸ್ದು ಏನಿದೆ, ಅಥವಾ 2 ಇಯರ್ಸ್ ಮೂವಿಂಗ್ ಆವ್ರೇಜ್ ಆದರೂ ತೊಗೊತೀವಿ, ಅಥವಾ 3 ಇಯರ್ಸ್ ಮೂವಿಂಗ್ ಆವ್ರೇಜ್ ಅಂದರೆ 3 ಇಯರ್ಸ್ಗೆ ಎಷ್ಟೆಷ್ಟು ಸೇಲ್ಸು ಜಾಸ್ತಿ ಆಗ್ತಾ ಹೋಗಿದೆಯಾ ಅಥವಾ ಕಡಿಮೆ ಆಗ್ತಾ ಹೋಗಿದೆಯಾ ಅಂತ ಅಂದ್ಬಿಟ್ಟು ನಾವು ನೋಡ್ತಾ ಹೋಗ್ತೀವಿ. ಆ ಒಂದು ಮೆಥಡ್ಗೆ ಮೂವಿಂಗ್ ಆವ್ರೇಜ್ ಮೆಥಡ್ ಅಂತ ಹೇಳ್ತೀವಿ. ಆದರೆ ಇವತ್ತಿನ ಕ್ಲಾಸಲ್ಲಿ ನಾವೇನು ಅರ್ಥ ಮಾಡ್ಕೊತೀವಿ, ಲೀಸ್ಟ್ ಸ್ಕ್ವೇರ್ ಮೆಥಡ್ ಅಂದರೆ ಏನು, ಲೀಸ್ಟ್ ಸ್ಕ್ವೇರ್ ಮೆಥಡಲ್ಲಿ ಯಾವ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಅಂದ್ಬಿಟ್ಟು
ಇವತ್ತು ತಿಳ್ಕೊಳ್ಳೋಣ. ಈ ಲೀಸ್ಟ್ ಸ್ಕ್ವೇರ್ ಮೆಥಡಲ್ಲಿ ನಾವು ಯಾವ ಫಾರ್ಮುಲಾನ ಯೂಸ್ ಮಾಡಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀವಿ ಅಂದರೆ ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಏನು ಫಾರ್ಮುಲಾ? YC = A+BX ಅನ್ನೋವಂಥ ಫಾರ್ಮುಲಾ. ಇದು ಇಂಪಾರ್ಟೆಂಟ್ ಫಾರ್ಮುಲಾ, ಇದನ್ನು ನೀವು ಜ್ಞಾಪಕ ಇಟ್ಕೊಳ್ಬೇಕಾಗತ್ತೆ. ಮತ್ತು ಎ ಅಂದರೆ ಏನು? A = σy/n. B ಮೀನ್ಸ್ σxy / x². YC ಅಂದರೆ ಏನು ಅಂದರೆ ಟ್ರೆಂಡ್ ವ್ಯಾಲ್ಯೂಸ್ ಟು ಬಿ ಕಂಪ್ಯೂಟೆಡ್. ಯಾವ ಇಯರ್ದು ಟ್ರೆಂಡ್ ವ್ಯಾಲ್ಯೂಸ್ನ ನಾವು ಕಂಪ್ಯೂಟ್ ಮಾಡ್ತೀವೋ ಅದಕ್ಕೆ YC ಅಂತ ತೊಗೊಳ್ತೀವಿ. ಎಕ್ಸ್ ಅಂದರೆ ಏನು? ಯೂನಿಟ್ ಆಫ್ ಟೈಮ್, ಇಂಡಿಪೆಂಡೆಂಟ್ ವೇರಿಯಬಲ್. ಇದು ಯಾವುದ್ರ ಮೇಲೂ ಡಿಪೆಂಡೆಂಟ್ ಆಗಿರಲ್ಲ, ಇದಕ್ಕೆ ಇಂಡಿಪೆಂಡೆಂಟ್ ವೇರಿಯಬಲ್ ಅಂತ ಅಂತಾರೆ. ಎ ಮತ್ತು ಬಿ ಕಾನ್ಸ್ಟೆಂಟ್ಸ್ ಟು ಬಿ ಕ್ಯಾಲ್ಕುಲೇಟೆಡ್. ಇದನ್ನು ನಾವು ಕಾನ್ಸ್ಟೆಂಟ್ಸ್ ಅಂತ ಹೇಳ್ತೀವಿ. ಅಂದರೆ ಇದು ಡಿಪೆಂಡೆಂಟ್ ವೇರಿಯಬಲ್ ಅಂತಲೂ ಹೇಳ್ಬೋದು. ಈ ವ್ಯಾಲ್ಯೂಸ್ನ ನಾವು ಕಂಡುಹಿಡಿಬೇಕಾಗತ್ತೆ. ನೆಕ್ಸ್ಟು ಈಗ ಪ್ರಾಬ್ಲಮ್ನ ನಾವು ನೋಡೋದಾದರೆ ನಿಮಗೆ ಎಕ್ಸಾಮ್ಸ್ನಲ್ಲಿ ಈ ರೀತಿ ಪ್ರಾಬ್ಲಮ್ನ ಕೊಟ್ಟಿರ್ತಾರೆ. ಫೋರ್ಕಾಸ್ಟ್ ದ ಡಿಮ್ಯಾಂಡ್ ಫಾರ್ ದ ಇಯರ್ಸ್ ಫ್ರಮ್ ದ ಫಾಲೋಯಿಂಗ್ ಇಯರ್ ಮತ್ತು ಸೇಲ್ಸ್ನ ಕೊಟ್ಟಿರ್ತಾರೆ. ಯಾವ್ಯಾವ ಇಯರ್ನಲ್ಲಿ ಎಷ್ಟೆಷ್ಟು ಸೇಲ್ಸ್ ಆಗಿದೆ ಅಂತ ಕೊಟ್ಟಿರ್ತಾರೆ. ಮತ್ತು ನೀವು ಯಾವ ಇಯರ್ಗೆ ಡಿಮ್ಯಾಂಡನ್ನು ಫೋರ್ಕಾಸ್ಟ್ ಮಾಡಬೇಕು ಅನ್ನೋಂಥದ್ದನ್ನು ಹೇಳಿರ್ತಾರೆ. 2008 ಎಷ್ಟು ಸೇಲ್ಸ್ ಆಗಿದೆ? 120 ಮಿಲಿಯನ್. 9 140 ಮಿಲಿಯನ್. 10 145 ಮಿಲಿಯನ್ ಸೇಲ್ಸ್ ಆಗಿದೆ. 11 170 ಮಿಲಿಯನ್. ಆ್ಯಂಡ್ ಲಾಸ್ಟ್ಲಿ 2012 200 ಮಿಲಿಯನ್ ಸೇಲ್ಸ್ ಆಗಿದೆ. ಈಗ ನಾವು ಯಾವ ಇಯರ್ದು ಸೇಲ್ಸ್ನ ಅಥವಾ ಡಿಮ್ಯಾಂಡನ್ನ ಫೋರ್ಕಾಸ್ಟ್ ಮಾಡಬೇಕು ಅಂದರೆ 2014 ಎಷ್ಟು ಡಿಮ್ಯಾಂಡ್ ಅರೈಸ್ ಆಗುತ್ತೆ ಅಂದ್ಬಿಟ್ಟು ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಓಕೆ, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದರೆ ಇಲ್ಲಿ ನೋಡಿ, ಕ್ವಶನ್ನಲ್ಲೇ ಇಯರ್ ಏನು ಯಾವ್ಯಾವ ಇಯರ್ ಇದೆ, ಎಷ್ಟು ಇಯರ್ಸ್ ಇದೆ ಅಂದ್ಬಿಟ್ಟು ಕ್ವಶನ್ನಲ್ಲೇ ನಿಮ್ಗೆ ಹೇಳಿದ್ದಾರೆ. ನೆಕ್ಸ್ಟು ಸೇಲ್ಸ್ ಎಷ್ಟೆಷ್ಟಿದೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಈ ಎರಡೂ ಇನ್ಫಾರ್ಮೇಷನ್ನು ನಿಮಗೆ ಕ್ವಶನ್ನಲ್ಲೇ ಸಿಗುತ್ತೆ. ಇನ್ನು ನೀವಿಷ್ಟು ಪಾರ್ಟನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಆದರೆ ತುಂಬ ಸಿಂಪಲ್ ಆಗಿದೆ, ತುಂಬ ಈಸಿ ಆಗಿದೆ. ನೋಡ್ತಾ ಹೋಗೋಣ ಯಾವ ರೀತಿ ಸಾಲ್ವ್ ಮಾಡೋದು ಅಂತ. ಈಗ ಫಸ್ಟು ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೋ 8, 9, 10, 11, 12 ಅಂತ ಹಾಕ್ಕೊಂಡಿದ್ದೀವಿ. ಇದು ಎಷ್ಟು ಇಯರ್ಸ್ ಇದೆ ಅಂತ ಅಂದ್ಬಿಟ್ಟು ಕೌಂಟ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಎನ್ ಅಂತ ಹೇಳ್ತೀವಿ. ನಂಬರ್ ಆಫ್ ಇಯರ್ಸ್ ಎಷ್ಟಿದೆ? 5 ಇಯರ್ಸ್ ಇದೆ. ಈ 5 ಇಯರ್ಸ್ ಕೊಟ್ಟಿದ್ದಾರೆ ಕ್ವಶನಲ್ಲಿ. 5 ಇಯರ್ಸ್ ಇನ್ಫಾರ್ಮೇಷನ್ನ ತೊಗೊಂಡಿದ್ದೀವಿ, ಅದಕ್ಕೋಸ್ಕರ n = 5 ಅಂತ ಹಾಕ್ತೀವಿ. ನೆಕ್ಸ್ಟು ಎಷ್ಟೆಷ್ಟು ಸೇಲ್ಸ್ ಆಗಿದೆ ಅಂದ್ಬಿಟ್ಟು, ಇದು ಎಷ್ಟು ಮಿಲಿಯನ್ ಸೇಲ್ಸ್ ಆಗಿದೆ ಅಂದ್ಬಿಟ್ಟು ಇನ್ನು ಮಿಲಿಯನ್ಸಲ್ಲಿ ಹೇಳಿದ್ದಾರೆ. ಇದಿಷ್ಟನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ. 120 + 140 + 145 + 170 + 200 ಆ್ಯಡ್ ಮಾಡಿದ್ರೆ ನಮಗೆ 775 ಅಂತ ಬರುತ್ತೆ. ಈ ಸೇಲ್ಸ್ಗೆ ನಾವು Y ಅಂತ ಅಂದ್ಬಿಟ್ಟು ಹೆಸರು ಕೊಡೋಣ. ಹಂಗಾಗಿ ಇಲ್ಲಿ Y ಎಲ್ಲಾನು ಆ್ಯಡ್ ಮಾಡೋದ್ರಿಂದ ನಾವು ಇದಕ್ಕೆ σy ಅಂತ ಹೇಳ್ತೀವಿ. σy ಅಂದರೆ ಏನು? ಟೋಟಲ್ ಸೇಲ್ಸ್ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೋ ಅದಕ್ಕೆ σy ಅಂತ ಹೇಳ್ತೀವಿ. ಇಲ್ಲೇ ನಾವು ಆ್ಯಡ್ ಮಾಡಿದಾಗ ನಮ್ಗೆ ಎಷ್ಟು ವ್ಯಾಲ್ಯೂ ಸಿಕ್ಕಿದೆ? 775 ವ್ಯಾಲ್ಯೂ ಸಿಕ್ಕಿದೆ. ಹಂಗಾಗಿ ನಮಗೆ σy ಎಷ್ಟು ಸಿಕ್ತು? 775 ಸಿಕ್ತು. ಈಗ ನಾವು ಡಿವಿಯೇಷನ್ ಅಂತ ಅನ್ನೋದಕ್ಕೆ ಎಕ್ಸ್ ಅಂತ ಅಂದ್ಬಿಟ್ಟು ಒಂದು ವ್ಯಾಲ್ಯೂನ ಕೊಡೋಣ. ಎಷ್ಟೆಷ್ಟು ಡಿವಿಯೇಟ್ ಆಗಿದೆ, ನಾವು ಮಧ್ಯದ ಇಯರ್ ಯಾವುದಿರುತ್ತೋ, ಇವಾಗ ನೋಡಿ ಇಲ್ಲಿ 5 ಇಯರ್ಸಲ್ಲಿ ನಾವು ಮಿಡ್ಲ್ ಇಯರ್ ಅಂತ ತೊಗೊಂಡ್ರೆ ಯಾವುದು ಮಿಡ್ಲ್ ಇಯರ್ ಆಗುತ್ತೆ? 2010 ಮಿಡ್ಲ್ ಇಯರ್ ಆಗುತ್ತೆ. ಹಾಗಾಗಿ ಇಲ್ಲಿ 2010 ಈ ಕಡೆಗೂ 2 ಇಯರ್ಸ್ ಇದೆ, ಈ ಕಡೆಗೂ 2 ಇಯರ್ಸ್ ಇದೆ. ಹಂಗಾಗಿ ಮಿಡ್ಲ್ ಇಯರ್ ಯಾವುದು? 2010. ಆ 2010ಗೆ ನಾವೇನು ವ್ಯಾಲ್ಯೂ ಅಂತ ಕೊಡಬೇಕು? 0 ಅಂತ ಅಂದ್ಬಿಟ್ಟು ವ್ಯಾಲ್ಯೂನ ಕೊಡ್ತೀವಿ. ಇಲ್ಲಿ ಆಡ್ ನಂಬರ್ ಆಫ್ ಇಯರ್ಸ್ ಇದ್ರೇ ನಾವು ಬೇರೆ ಥರ ತೊಗೊಳ್ಬೇಕಾಗತ್ತೆ. ಈವನ್ ನಂಬರ್ ಆಫ್ ಇಯರ್ಸ್ ಇದ್ರೇ ಇಲ್ಲಿ ಡಿವಿಯೇಷನ್ಸ್ ಬೇರೆ ಥರ ತೊಗೊಳ್ಬೇಕಾಗತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ನಲ್ಲಿ ಈವನ್ ನಂಬರ್ ಆಫ್ ಇಯರ್ಸ್ ಇದ್ದರೆ ಹೆಂಗೆ ಡಿವಿಯೇಷನ್ಸ್ ವ್ಯಾಲ್ಯೂ ತೊಗೊಳೋದು ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈಗ ಇಲ್ಲಿ ನಾವು 0 ಅಂತ ತೊಗೊಂಡ್ಮೇಲೆ ಇಲ್ಲಿ ಹಿಂದಕ್ಕೆ -1 -2 ಹಿಂದೆ ಹೋಗೋದ್ರಿಂದ -1 -2 ಅಂತ ವ್ಯಾಲ್ಯೂಸ್ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ 1 ಮತ್ತು 2 ಅಂತ ವ್ಯಾಲ್ಯೂಸ್ ಹಾಕ್ಕೊಳ್ಬೇಕಾಗತ್ತೆ. ಈಗ σx ಅಂದರೆ ಇದಿಷ್ಟು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೋ ಆ ವ್ಯಾಲ್ಯೂನ ಇಲ್ಲಿ σx ಅಂತ ಅಂದ್ಬಿಟ್ಟು ನಾವು ತೊಗೊಳ್ತೀವಿ. ಇಲ್ಲಿ ಏನಾಗುತ್ತೆ, ಯಾಕೆ ಇಲ್ಲಿ 0 ಬಂದಿದೆ? ಇಲ್ಲಿ -1 -2 ಮಾಡಿದ್ರೆ -3 ಬರುತ್ತೆ, +1 +2 +3 ಬರುತ್ತೆ. -3 +3 ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಹಂಗಾಗಿ ಇಲ್ಲಿ ವ್ಯಾಲ್ಯೂ ಎಷ್ಟು ಬರುತ್ತೆ? 0ನೇ ಬರುತ್ತೆ. ಇವಾಗ ನಮಗೆ σx ಎಷ್ಟು ಸಿಕ್ತು? 0 ಸಿಕ್ಕಿದೆ. ನೆಕ್ಸ್ಟ್ ಏನು ಮಾಡಬೇಕು? ಸ್ಕ್ವೇರ್ ಆಫ್ ದ ಡಿವಿಯೇಷನ್ ಏನಿದೆಯೋ ಇದನ್ನು ನಾವು ಸ್ಕ್ವೇರ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ 2 ಸ್ಕ್ವೇರ್ ಮಾಡಿದ್ರೆ 2 2s ಎಷ್ಟಾಗುತ್ತೆ? 4 ಆಗುತ್ತೆ. ಇಲ್ಲಿ -2 × -2 ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ? +4 ಸಿಗುತ್ತೆ. ಇಲ್ಲಿ -1 ಇದೆ, ಇದನ್ನು ಅಷ್ಟೇ ಸ್ಕ್ವೇರ್ ಮಾಡಬೇಕು. -1 ಸ್ಕ್ವೇರ್ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ? -1 × -1 - ಪ್ಲಸ್ ಆಗುತ್ತೆ. 1 1s 1 ಬರುತ್ತೆ. 0ನ ಸ್ಕ್ವೇರ್ ಮಾಡಿದ್ರು ನಮಗೆ ಇಲ್ಲಿ 0ನೇ ವ್ಯಾಲ್ಯೂ ಸಿಗುತ್ತೆ. +1 ಸ್ಕ್ವೇರ್ +1 × +1 1 ಬರುತ್ತೆ. +2 × +2 2 ಸ್ಕ್ವೇರ್ನ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ? ವ್ಯಾಲ್ಯೂ 4 ಬರುತ್ತೆ.
ಈಗ ನಾವು ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಎಕ್ಸ್ ಸ್ಕ್ವೇರ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಅಂದರೆ ತುಂಬ ಸಿಂಪಲ್, ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ? 10 ಸಿಗುತ್ತೆ. 4 + 1 5, 5 + 1 6, 6 + 4 10. ಹಂಗಾಗಿ ಸಿಗ್ಮಾ ಎಕ್ಸ್ ಸ್ಕ್ವೇರ್ ನಮಗೆ ಎಷ್ಟು ಸಿಕ್ಕಿದೆ? 10 ಅಂತ ಸಿಕ್ಕಿದೆ. ನೆಕ್ಸ್ಟ್ ನಾವೇನು ಮಾಡಬೇಕು? ಪ್ರಾಡಕ್ಟ್ ಆಫ್ ಸೇಲ್ಸ್ ಆ್ಯಂಡ್ ಡಿವಿಯೇಷನ್. ಇಲ್ಲಿ ಸೇಲ್ಸ್ ಎಷ್ಟಿದೆ ಮತ್ತು ಡಿವಿಯೇಷನ್ ಎಷ್ಟಿದೆ ಅದಕ್ಕೆ ಎಕ್ಸ್ ವೈ ಅಂತ ಹೇಳ್ತೀವಿ. ಈ ಎಕ್ಸು ಮತ್ತು ವೈ ಎರಡನ್ನೂ ನಾವೇನು ಮಾಡ್ತೀವಿ? ಮಲ್ಟಿಪ್ಲಿಕೇಶನ್ ಅಂದರೆ ಪ್ರಾಡಕ್ಟ್ ಮಾಡ್ತೀವಿ. ಮಾಡಿಬಿಟ್ಟು ಇಲ್ಲಿ ಎಕ್ಸ್ ವೈ ಅಂತ ಅಂದ್ಬಿಟ್ಟು ತೊಗೊಳ್ಬೇಕಾಗತ್ತೆ. 120 × -2 ಮಾಡಿದ್ರೆ ನಮ್ಗೆ ಎಷ್ಟು ವ್ಯಾಲ್ಯೂ ಸಿಗುತ್ತೆ? -240 ಸಿಗುತ್ತೆ. 140 × -1 ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ? -140 ಸಿಗುತ್ತೆ. 45 × 0, ಎನಿಥಿಂಗ್ ಮಲ್ಟಿಪ್ಲೈಡ್ ಬೈ 0, ಇಟ್ ಈಸ್ 0. 170 × 1, 170. 200 × 2, ದಟ್ ಈಸ್ 400. ಈಗ ನಾವೇನು ಮಾಡಬೇಕಾಗತ್ತೆ? ಈ ಎಕ್ಸ್ ವೈ ವ್ಯಾಲ್ಯೂನ ತೊಗೊಳ್ಬೇಕು. ಸಿಗ್ಮಾ ಎಕ್ಸ್ ವೈ ಇದಿಷ್ಟು ಆ್ಯಡ್ ಮಾಡಬೇಕಾಗತ್ತೆ. 400 + 170 ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ? 570 ಇದೆ. ಇಲ್ಲಿ 380 ಬರುತ್ತೆ. ಪ್ಲಸ್ 570ನಲ್ಲಿ -380ನ ಲೆಸ್ ಮಾಡಿದ್ರೆ ನಮಗೆ ಎಕ್ಸ್ ವೈ ವ್ಯಾಲ್ಯೂ ಎಷ್ಟು ಬರುತ್ತೆ? ಟೋಟಲ್ ಇದೆಲ್ಲ ಆ್ಯಡ್ ಮಾಡಿ ಇದೆರಡು ಮೈನಸ್ ವ್ಯಾಲ್ಯೂ ಇದೆ, ಹಾಗಾಗಿ ಇದು ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ವ್ಯಾಲ್ಯೂ ಎಷ್ಟು ಸಿಕ್ತು? 190 ಸಿಕ್ತು. ನೆಕ್ಸ್ಟ್ ನಾವು ಇವಾಗ ಏನು ಮಾಡಬೇಕು ಅಂದರೆ ಟ್ರೆಂಡ್ ವ್ಯಾಲ್ಯೂಸ್ YC = A + BX. ಇದು ಹಿಂದಿನ ಸ್ಲೈಡ್ನಲ್ಲಿ ನಾನು ನಿಮಗೆ ಹೇಳಿದ್ದೆ ಏನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಅಂದ್ಬಿಟ್ಟು. ಇಲ್ಲಿ ಹೇಳಿದ್ನಲ್ಲ YC = A + BX ಅಂತ. ಈ ಥರ ನಾವಿಲ್ಲಿ ಈ ಒಂದು ಫಾರ್ಮುಲಾನ ಹಾಕ್ಕೊತೀವಿ. ಇಲ್ಲಿ ವ್ಯಾಲ್ಯೂ ಯಾವ ರೀತಿ ಬಂತು ಅಂದ್ಬಿಟ್ಟು ಇವಾಗ ಹೇಳ್ತೀನಿ, ನೋಡ್ತಾ ಹೋಗಿ. ಈಗ ಈ ಸ್ಲೈಡ್ನಲ್ಲಿ ನಾವು ಫಾರ್ಮುಲಾನ ತೊಗೊತೀವಿ. ಫಸ್ಟ್ ಸ್ಲೈಡ್ನಲ್ಲೇ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನಿಮಗೆ ಎ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದು ಅಂತ ಅಂದ್ಬಿಟ್ಟು. ಎ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದು? ಎ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಏನು? ಸಿಗ್ಮಾ ವೈ ಡಿವೈಡೆಡ್ ಬೈ ಎನ್ ಅಂತ ಇದೆ. ಸಿಗ್ಮಾ ವೈ ಅಂತ ಅಂದರೆ ಇಲ್ಲಿ ಎಷ್ಟಿದೆ ಅಂತ ನೋಡಿ. ಇದು ವೈ ಇದೆ, ಸಿಗ್ಮಾ ವೈ ಇದೆ. ಸಿಗ್ಮಾ ವೈ ಎಷ್ಟಿದೆ? 775 ಇದೆ. ಎನ್ ಎಷ್ಟಿದೆ? 5 ಇದೆ. ಹಂಗಾಗಿ ಇಲ್ಲಿ ನಾವು ಫಾರ್ಮುಲಾ ಏನು? ಸಿಗ್ಮಾ ವೈ ಡಿವೈಡೆಡ್ ಬೈ ಎನ್. ಏನಕ್ಕೆ? ಏನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಇವಾಗ ಸಿಗ್ಮಾ ವೈ ಎಷ್ಟಿತ್ತು? 775 ಇತ್ತು. ನಂಬರ್ ಆಫ್ ಇಯರ್ಸ್ 5 ಇಯರ್ಸ್ ಇತ್ತು. ಹಂಗಾಗಿ 775 ಡಿವೈಡೆಡ್ ಬೈ 5 ಮಾಡಿದ್ರೆ ನಮ್ಗೆ ಎಷ್ಟು ವ್ಯಾಲ್ಯೂ ಸಿಕ್ತು? 155 ಸಿಕ್ತು. ಅದಕ್ಕೆ ನಮ್ಗೆ ಎ ವ್ಯಾಲ್ಯೂ ಎಷ್ಟು ಬಂತು ಅಂತ ಹೇಳ್ಬೋದು? 155 ಬಂತು ಅಂತ ಹೇಳ್ಬೋದು. ಎ = 155. ನೆಕ್ಸ್ಟ್ ಬಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಏನು? ಬಿ = ಸಿಗ್ಮಾ ಎಕ್ಸ್ ವೈ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಸ್ಕ್ವೇರ್. ಈಗ ಎಕ್ಸ್ ವೈ ವ್ಯಾಲ್ಯೂ ಮತ್ತು ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟಿದೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬರೋಣ. ಎಕ್ಸ್ ವೈದು ವ್ಯಾಲ್ಯೂ ಎಷ್ಟಿದೆ? 190 ಇದೆ. ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟಿದೆ? 10 ಇದೆ. ಹಂಗಾಗಿ ಎಕ್ಸ್ ವೈ ವ್ಯಾಲ್ಯೂ 190 ಆಯಿತು. ಎಕ್ಸ್ ಸ್ಕ್ವೇರ್ದು ವ್ಯಾಲ್ಯೂ 10 ಆಯಿತು. 190 ಡಿವೈಡೆಡ್ ಬೈ 10 ಮಾಡಿದ್ರೆ ಎಷ್ಟು ಬರುತ್ತೆ? 19 ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಬಿ ವ್ಯಾಲ್ಯೂ ಎಷ್ಟಾಯಿತು? ಬಿ = 19. ಓಕೆ, ಈಗ ನಮ್ಗೆ ಏನು ವ್ಯಾಲ್ಯೂ ಸಿಕ್ತು? ಎ ವ್ಯಾಲ್ಯೂನೂ ಗೊತ್ತಾಯಿತು, ಬಿ ವ್ಯಾಲ್ಯೂನೂ ಗೊತ್ತಾಯಿತು. ಹಂಗಾಗಿ ಈಗ ನಾವೇನು ಮಾಡಬೇಕು? ಎ ವ್ಯಾಲ್ಯೂ ಮತ್ತು ಬಿ ವ್ಯಾಲ್ಯೂ ಇದೆಯೋ ಇದನ್ನು ನಾವಿಲ್ಲಿ ಹಾಕಿದ್ರೆ ಈ ಟ್ರೆಂಡ್ ವ್ಯಾಲ್ಯೂಸ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ತೊಗೊಂಡ್ರೆ ನಮ್ಗೆ ಈ ಟ್ರೆಂಡ್ ವ್ಯಾಲ್ಯೂಸು ಸಿಗುತ್ತೆ. ಪ್ಲಸ್ ನಾವು ಫ್ಯೂಚರ್ ಯಾವ ಇಯರ್ನಲ್ಲಿ ಬೇಕಾದರೂ ಎಷ್ಟು ಆಗ್ಬೋದು ಡಿಮ್ಯಾಂಡ್ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಬೋದು. ಇವಾಗ ನಾವಿಲ್ಲಿ ಇರೋ ಪ್ರಕಾರ ಎ ವ್ಯಾಲ್ಯೂ ಎಷ್ಟಿದೆ? 155 ಇದೆ. ಬಿ ವ್ಯಾಲ್ಯೂ 19 ಇದೆ. ಅದಕ್ಕೋಸ್ಕರ ಇಲ್ಲಿ ಎ ವ್ಯಾಲ್ಯೂಗೆ ಎಷ್ಟು ಹಾಕಿದ್ದೀವಿ? 155 ಹಾಕ್ಕೊಂಡಿದ್ವಿ. ಬಿಗೆ 19 ಹಾಕ್ಕೊಂಡಿದ್ವಿ. ಪ್ರತಿಯೊಂದು ಇಯರ್ಗೂ ಕ್ಯಾಲ್ಕುಲೇಟ್ ಮಾಡಬೇಕು ಟ್ರೆಂಡ್ ವ್ಯಾಲ್ಯೂಸ್ ಅಂದರೆ ಇದೇ ಥರನೇ ತೊಗೊಳ್ಬೇಕಾಗತ್ತೆ. ಎ ವ್ಯಾಲ್ಯೂ ಸೇಮ್ 155 ಇರುತ್ತೆ, ಬಿ ವ್ಯಾಲ್ಯೂ 19 ಇರುತ್ತೆ. ಆದರೆ ಎಕ್ಸ್ ಮಾತ್ರ ಇದು ವೇರಿಯಬಲ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಎಕ್ಸ್ ವ್ಯಾಲ್ಯೂ ಎಷ್ಟಿದೆ? ಇಲ್ಲಿ -2 ಇದ್ದರೆ ನಾವಿಲ್ಲಿ -2 ಹಾಕ್ಕೊಳ್ಬೇಕು. -1 ಇದ್ದರೆ ನಾವಿಲ್ಲಿ -1 ತೊಗೊಳ್ತೀವಿ. 0 ಇರೋದಕ್ಕೆ ಇಲ್ಲಿ 0 ತೊಗೊಂಡಿದ್ದೀವಿ. 1 ಇರೋದಕ್ಕೆ ಇಲ್ಲಿ 1 ತೊಗೊಂಡಿದ್ದೀವಿ. ಇಲ್ಲಿ ಎಕ್ಸ್ ವ್ಯಾಲ್ಯೂ 2 ಇರೋದಕ್ಕೆ ನಾವಿಲ್ಲಿ 2 ತೊಗೊಂಡಿದ್ದೀವಿ. ಹಂಗಾಗಿ ಇವಾಗ ಇದನ್ನು 155 + 19 × -2 ಮಾಡಬೇಕಾಗತ್ತೆ. 19 × -2 ಮಾಡಿದಾಗ ನಮಗೆ 38 ಬರುತ್ತೆ, -38 ಬರುತ್ತೆ. 155ನಲ್ಲಿ -38 ಮಾಡಿದ್ರೆ 117 ಬರುತ್ತೆ. ಅದೇ ಥರ ಇಲ್ಲಿ 155 - 19 × 1 -19, 155 - 19 136. 19 × 0 0ನೇ ಬರುತ್ತೆ. 0 + 155 155. 19 × 1 19 + 155 = 174. ಇಲ್ಲೂ ಅಷ್ಟೇ 19 × 2 36 ಬರುತ್ತೆ. 36 + 155 ಮಾಡಿದ್ರೆ ನಮಗಿಲ್ಲಿ 190
38 ಬರುತ್ತೆ. 38 ಪ್ಲಸ್ 155 ಮಾಡಿದ್ರೆ ನಮಗಿಲ್ಲಿ 193 ವ್ಯಾಲ್ಯೂ ಬರುತ್ತೆ. ಇದು ಟ್ರೆಂಡ್ ವ್ಯಾಲ್ಯೂಸ್ ಆಫ್ 2008 ಟು 2012. ನಾವು ಇದೇ ಲೇಕ್ ಮಾಡಿದ್ವು, ಇದೇ ಥರನೇ ನೆಕ್ಸ್ಟ್ ಇಯರ್ಸ್ದು ಮಾಡಬೇಕಾಗತ್ತೆ. ಇವಾಗ ಅವ್ರು ನಮ್ಮ ಕ್ವಶನಲ್ಲಿ ಏನು ಕೇಳಿದ್ದಾರೆ, 2014 ಇಯರ್ದು ಎಷ್ಟು ಡಿಮ್ಯಾಂಡ್ ಆಗುತ್ತೆ, ಎಷ್ಟು ಡಿಮ್ಯಾಂಡನ್ನು ಫೋರ್ಕ್ಯಾಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಇದಕ್ಕೂ ಅಷ್ಟೇ ನಾವು ಸೇಮ್ ಏನು ಹಾಕ್ಕೊಳ್ಬೇಕು, YC = A+BX ಅಂತಲೇ ಫಾರ್ಮುಲಾ ಹಾಕ್ಕೊಳ್ತೀವಿ. ಯಾವ ಇಯರ್ಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ, 2014 ಇಯರ್ಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಹಂಗಾಗಿ ಇಯರ್ನ ಇಲ್ಲಿ 2014 ಅಂತ ತೊಗೊಂಡಿದ್ದೀವಿ. ಈಗ ಎ ವ್ಯಾಲ್ಯೂ ಎಷ್ಟಿದೆ, 155 ಇದೆ, ಅದಕ್ಕೋಸ್ಕರ 155 ತೊಗೊಂಡ್ವಿ. ಪ್ಲಸ್ ಫಾರ್ಮುಲಾ ಇದೆ, ಪ್ಲಸ್ಸೇ ಹಾಕ್ಕೊಳ್ಳಿ. ಬಿ ಎಷ್ಟಿದೆ, 19 ಇದೆ, ಹಂಗಾಗಿ ಇಲ್ಲಿ 19ನ ತೊಗೊತೀರ. ಈಗ ಎಕ್ಸ್ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, 2014 ಎಕ್ಸ್ ವ್ಯಾಲ್ಯೂ ಇಲ್ಲಿ ಹೆಂಗೆ 4 ಬಂತು ಅಂತ ಅಂದ್ಬಿಟ್ಟು ಅದಕ್ಕೇನು ಮಾಡಬೇಕು ಅಂದರೆ, ಇಲ್ಲಿ ನೋಡಿ, ಇಲ್ಲಿ 2012 ಅಂದರೆ ಹಿಂದಿನ ವರ್ಷಗಳಾದರೆ ಮೈನಸ್ ವ್ಯಾಲ್ಯೂ ಹಾಕ್ಕೊಳ್ತಾ ಹೋಗ್ತೀವಿ. ಮುಂದಿನ ವರ್ಷಗಳಾದರೆ ಅಂದರೆ ಮಿಡ್ಲ್ ಇಯರಿಂದ ಮುಂದಿನ ವರ್ಷಗಳಾದರೆ ನಾವು ಪ್ಲಸ್ ವ್ಯಾಲ್ಯೂ ಹಾಕ್ಕೊಂಡು ಹೋಗ್ತೀವಿ. ಈಗ 11ಗೆ ನಾವು ಎಷ್ಟು ವ್ಯಾಲ್ಯೂ ತೊಗೊಂಡಿದ್ದೀವಿ, 1 ತೊಗೊಂಡಿದ್ವಿ. 12ಗೆ ಎಷ್ಟು ತೊಗೊಂಡಿದ್ವಿ, 2 ತೊಗೊಂಡಿದ್ವಿ. 2013 ಇಯರ್ದು ನೀವು ಕ್ಯಾಲ್ಕುಲೇಟ್ ಮಾಡಿ ಅಂತ ನಿಮ್ಗೆ ಹೇಳಿದಿದ್ರೆ ನೀವು ಎಷ್ಟು ತೊಗೊಳ್ಬೇಕಾಗಿತ್ತು, ಎಕ್ಸ್ ವ್ಯಾಲ್ಯೂನ 3 ಅಂತ ತೊಗೊಳ್ತಾ ಇದ್ರಿ. 2013ಗೆ 3 ಆಯಿತು ಅಂದರೆ 2014ಗೆ ವ್ಯಾಲ್ಯೂ ಎಷ್ಟಾಗುತ್ತೆ, 4 ಆಗುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ 2014 ಇಯರ್ ಆಗಿರೋದ್ರಿಂದ 4 ತೊಗೊಂಡಿದ್ವಿ. ಅದೇ ನಾವು 2015ಗೆ ಏನಾದರೂ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದಿದ್ರೆ ಇಲ್ಲಿ ಎಷ್ಟು ತೊಗೊಳ್ತಾ ಇದ್ವಿ, 5 ತೊಗೊಳ್ತಾ ಇದ್ವಿ. 2016ಗೆ ಆಗಿದ್ದಿದ್ರೆ 6 ತೊಗೊಳ್ತಾ ಇದ್ವಿ. ಆ ಥರ ಇಲ್ಲಿ ಯಾವ ರೀತಿ ಇಲ್ಲಿ ವ್ಯಾಲ್ಯೂಸ್ ತೊಗೊಂಡಿದ್ದೀವೋ ಅದೇ ಥರನೇ ತೊಗೊಳ್ಬೇಕಾದ್ರೆ 12ಗಾದರೆ 2, 2013ಗಾದರೆ 3, 2014ಗಾದರೆ 4, 2015ಗಾದರೆ 5 ಆ ಥರ ತೊಗೊಳ್ಬೇಕಾಗತ್ತೆ. ಇವಾಗ ಇಲ್ಲೂ ಅಷ್ಟೇ ನಾವು ಇದನ್ನು ಸಾಲ್ವ್ ಮಾಡಿದ್ರೆ 155 ಪ್ಲಸ್ 19 × 4 ಮಾಡಿ ಇದಕ್ಕೆ 155 ಆ್ಯಡ್ ಮಾಡಿದ್ರೆ ನಮಗೆ 231 ಬರುತ್ತೆ. ಇದು 231, ಇಟ್ ಈಸ್ ದ ಡಿಮ್ಯಾಂಡ್ ದಟ್ ಈಸ್ ಎಸ್ಟಿಮೇಟೆಡ್ ಫಾರ್ ದ ಇಯರ್ 2014. ಟ್ರೆಂಡ್ ವ್ಯಾಲ್ಯೂನಲ್ಲಿ ಲೀಸ್ಟ್ ಸ್ಕ್ವೇರ್ ಮೆಥಡಲ್ಲಿ ನಾವು ಯಾವ ರೀತಿ ಫೋರ್ಕ್ಯಾಸ್ಟ್ ಮಾಡ್ತೀವಿ ಡಿಮ್ಯಾಂಡ್ನ ಅಂದರೆ ಈ ಒಂದು ಫಾರ್ಮುಲಾ ಮತ್ತು ಈ ಒಂದು ಮೆಥಡಲ್ಲಿ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗತ್ತೆ. ಹಾಗಾಗಿ ಇವಾಗ 2014 ಇಯರ್ದು ಎಷ್ಟಿದೆ ಡಿಮ್ಯಾಂಡ್ ಅಂತ ಅಂದ್ಬಿಟ್ಟು ಎಸ್ಟಿಮೇಟ್ ಮಾಡಿದ್ದೀವಿ, 231 ಇನ್ ಮಿಲಿಯನ್ ಅಂತ ಹೇಳ್ಬೋದು. ಈ ಒಂದು ಫಾರ್ಮುಲಾನ ಯೂಸ್ ಮಾಡಿಕೊಂಡು ತುಂಬ ಸಿಂಪಲ್ ಆಗಿದೆ, ತುಂಬ ಕಾಂಪ್ಲಿಕೇಶನ್ ಏನಿಲ್ಲ. 2 ಇನ್ಫಾರ್ಮೇಷನ್ ಅವರೇ ಕೊಟ್ಟಿರ್ತಾರೆ. ಎಕ್ಸ್ ಅಂದ್ಬಿಟ್ಟು ಮಿಡ್ಲ್ ಇಯರ್ಗೆ 0 ಹಾಕ್ಕೊಂಡು ಹಿಂದಕ್ಕೆ ಮೈನಸ್ ವ್ಯಾಲ್ಯೂ ತೊಗೊಳ್ಬೇಕು, ಮುಂದಕ್ಕೆ ಪ್ಲಸ್ ವ್ಯಾಲ್ಯೂ ತೊಗೊಳ್ಬೇಕು. ನೆಕ್ಸ್ಟ್ ಎಕ್ಸ್ನ ಸ್ಕ್ವೇರ್ ಮಾಡ್ಕೊಳ್ಳಿ, ಮತ್ತು ಎಕ್ಸ್ ವೈ ಎರಡನ್ನೂ ತೊಗೊಂಡು ಪ್ರಾಡಕ್ಟ್ ಮಾಡಬೇಕು. ನೆಕ್ಸ್ಟು ಟ್ರೆಂಡ್ ವ್ಯಾಲ್ಯೂಗೆ ಈ ಫಾರ್ಮುಲಾನ ಹಾಕ್ಕೊಳ್ಬೇಕು. A = ಸಿಗ್ಮಾ y / n, B = ಸಿಗ್ಮಾ xy/x² ಅಂತ ಹೇಳಿ ಎ ಮತ್ತು ಬಿ ವ್ಯಾಲ್ಯೂನ ತೊಗೊಳ್ಬೇಕಾಗತ್ತೆ. ಎ ವ್ಯಾಲ್ಯೂ ಬಿ ವ್ಯಾಲ್ಯೂನ ಇಲ್ಲಿ ಹಾಕ್ಕೊಳ್ಬೇಕು. ಎಕ್ಸ್ಗೆ ಇಲ್ಲಿ ಏನು ವ್ಯಾಲ್ಯೂಸ್ ಇದೆಯೋ ಆ ಎಕ್ಸ್ಗೆ ಇರೋಂಥ ವ್ಯಾಲ್ಯೂಸ್ನ ತೊಗೊಳ್ತೀವಿ. ನೆಕ್ಸ್ಟ್ ನಾವು ಫ್ಯೂಚರ್ ಇಯರ್ಸ್ನ ಏನಾದರೂ ಎಸ್ಟಿಮೇಟ್ ಮಾಡಬೇಕು ಅಂದರೆ ಇಲ್ಲಿಂದ ಮುಂದಕ್ಕೆ ಎಸ್ಟಿಮೇಟ್ ಮಾಡ್ಕೊತಾ ಹೋಗ್ಬೇಕಾಗತ್ತೆ. ಯಾವ ಇಯರ್ದು ಕಂಡುಹಿಡಬೇಕು, ಅದಕ್ಕೆಷ್ಟು ಡಿವಿಯೇಷನ್, ಎಕ್ಸ್ ವ್ಯಾಲ್ಯೂ ಎಷ್ಟು ಅಂತ ಅಂದ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ ನಾವು ಈ ಥರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. I hope you understand the video. Thank you for watching the video.